ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಪ್ರೈಮರಿ ಮಾರ್ಕೆಟ್ ಆಕ್ಟಿವ್ ಆಗಿದೆ. ಸೊ 2 ವಾರಗಳಲ್ಲಿ ಆಲ್ಮೋಸ್ಟ್ 11 IPOಗಳು ಮಾರ್ಕೆಟ್ನಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಮುಂದಿನ ವಾರ 8 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಅದರಲ್ಲಿ ಮೋತಿಸನ್ ಜ್ಯುವೆಲರ್ಸ್ ಲಿಮಿಟೆಡ್ನ IPO ಬಗ್ಗೆ ಆಲ್ರೆಡಿ ಡೀಟೇಲ್ ವಿಡಿಯೋನ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಸೋಮವಾರ ಡಿಸೆಂಬರ್ 18ಕ್ಕೆ ಓಪನ್ ಆಗ್ತಿರುವಂಥ ಇನ್ನೂ 2 IPOಗಳು ಮುತ್ತೂಟ್ ಮೈಕ್ರೋ ಫಿನಾನ್ಸ್ನ IPO ಹಾಗೆಯೇ ಸೂರಜ್ ಡೆವಲಪರ್ನ IPO ಆಗಿರುತ್ತೆ. ಸೊ ಈ 2 IPOಗಳ ಡೀಟೇಲ್ ಅನಾಲಿಸಿಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಮಾಡೋಣ. ಮೊದಲನೇದಾಗಿ ಮುತ್ತೂಟ್ ಫಿನ್ಕಾರ್ಪ್ನ ಬಗ್ಗೆ ತಿಳ್ಕೋಬೇಕು ಅಂದರೆ, ಮುತ್ತೂಟ್ ಫಿನ್ಕಾರ್ಪ್ 1992ರಲ್ಲಿ ಪ್ರಾರಂಭವಾದಂತಹ ಕಂಪನಿ. ಇದೊಂದು ಮೈಕ್ರೋ ಫಿನಾನ್ಸಿಂಗ್ ಕಂಪನಿ ಆಗಿರುತ್ತೆ. ಮುತ್ತೂಟ್ ಪಪಚಾನ್ ಗ್ರೂಪ್ನ ಕಂಪನಿ ಆಗಿದ್ದು ಮೈಕ್ರೋ ಲೋನ್ಸ್ಗಳನ್ನು ಹೆಚ್ಚಾಗಿ ಫೀಮೇಲ್ ಕಸ್ಟಮರ್ಸ್ಗಳಿಗೆ ಇವರು ಪ್ರೊವೈಡ್ ಮಾಡ್ತಾರೆ. ಹೆಚ್ಚಾಗಿ ಭಾರತದ ರೂರಲ್ ರೀಜನ್ನಲ್ಲಿ ಇವರ ಬ್ರಾಂಚ್ಗಳು ಅವೈಲೇಬಲ್ ಇರುತ್ತೆ. ಹಾಗೆಯೇ ಇವರು ಗ್ರೂಪ್ ಲೋನ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಹೆಲ್ತ್ ಆ್ಯಂಡ್ ಹೈಜೀನ್ ಸೆಗ್ಮೆಂಟ್ನಲ್ಲಿ ಸ್ಯಾನಿಟರಿ ಫೆಸಿಲಿಟಿಗಳನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಲೋನ್ಸನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ಸಣ್ಣ ಸಣ್ಣ ಬಿಸ್ನೆಸ್ಗಳಿಗೆ ಗೋಲ್ಡ್ ಲೋನ್ಸನ್ನು ಕೂಡ ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. 2021ರಲ್ಲಿ ಮಹಿಳಾ ಮಿತ್ರ ಅನ್ನುವಂಥ ಒಂದು ಮೊಬೈಲ್ ಅಪ್ಲಿಕೇಶನನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಇದರ ಮೂಲಕ ಟೆಕ್ನಾಲಜಿಯನ್ನು ಬಳಸಿಕೊಂಡು ಫೀಮೇಲ್ ಕಸ್ಟಮರ್ಸ್ಗಳಿಗೆ ಇವರು ಲೋನನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ 1172ಕ್ಕೂ ಹೆಚ್ಚಿನ ಬ್ರಾಂಚ್ಗಳನ್ನು ಈ ಒಂದು ಫಿನಾನ್ಸಿಂಗ್ ಕಂಪನಿ ಹೊಂದಿದೆ. 321 ಡಿಸ್ಟ್ರಿಕ್ಟ್ಗಳಲ್ಲಿ ಇವರ ಪ್ರೆಸೆನ್ಸ್ ಇದೆ. 18 ಸ್ಟೇಟ್ಗಳಲ್ಲಿ ಆಪರೇಷನ್ ಅನ್ನು ನಡೆಸ್ತಾರೆ. 27 ಲಕ್ಷ ಕಸ್ಟಮರ್ಸ್ಗಳನ್ನು ಈ ಒಂದು ಮೈಕ್ರೋ ಫಿನಾನ್ಸ್ ಕಂಪನಿ ಹೊಂದಿದೆ. ಕಂಪನಿಯ ಸ್ಟ್ರೆಂತ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಪ್ಯಾನ್ ಇಂಡಿಯಾ ನೆಟ್ವರ್ಕ್ ಅನ್ನು ಹೊಂದಿರುವಂಥ ಒಂದು NBFC ಕಂಪನಿ ಆಗಿರ್ತಾರೆ. ಹಾಗೆಯೇ ಕಸ್ಟಮರ್ ಸೆಂಟ್ರಿಕ್ ಅಪ್ರೋಚ್ ಅನ್ನು ಬಳಸಿಕೊಂಡು ಟೆಕ್ನಾಲಜಿಯನ್ನು ಬಳಸಿಕೊಂಡು ಲೋನ್ಸ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹಾಗೆ ಮುತ್ತೂಟ್ ಪಪಚಾನ್ ಗ್ರೂಪ್ನ ಕಂಪನಿ ಆಗಿರೋದ್ರಿಂದ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಇದೆ. ಹಾಗೆ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಅನ್ನು 2021-2022 ಫಿನಾನ್ಷಿಯಲ್ ಇಯರ್ನಲ್ಲಿ ಈ ಒಂದು ಕಂಪನಿ ಕೊಟ್ಟಿದೆ. ಒಳ್ಳೆಯ ಒಂದು ಲೋನ್ ಬುಕ್ ಅನ್ನು ಕೂಡ ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ಇಷ್ಟು ಕಂಪನಿಯ ಸ್ಟ್ರೆಂತ್ಸ್ ಆದರೆ ಕೆಲವೊಂದಿಷ್ಟು ವೀಕ್ನೆಸ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಮೇಜರ್ ಆಗಿ ಇಂಟ್ರೆಸ್ಟ್ ರೇಟ್ ವಾಲಟಾಲಿಟಿ ರಿಸ್ಕ್ ಇರುತ್ತೆ. ಅಂದರೆ RBI ಇಂಟ್ರೆಸ್ಟ್ ರೇಟ್ ಅನ್ನು ಕಡಿಮೆ ಮಾಡಿದ್ರೆ ಮಾರ್ಜಿನ್ನ ಮೇಲೆ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇದೆ. ಹಾಗೆ ಹೆಚ್ಚಿನ ಒಂದು ಬ್ರಾಂಚ್ಗಳು ಸೌತ್ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೌತ್ ಇಂಡಿಯಾದಲ್ಲಿ ಬಿಸ್ನೆಸ್ ಕಾನ್ಸಂಟ್ರೇಷನ್ ಹೆಚ್ಚಾಗಿ ಕಾಣಿಸುತ್ತೆ. ಹಾಗೆಯೇ ಕ್ರೆಡಿಟ್ ರೇಟಿಂಗ್ ರಿಸ್ಕ್ಗಳು ಕೂಡ ಇರುತ್ತೆ. ಅಕಸ್ಮಾತ್ NPS ಇನ್ಕ್ರೀಸ್ ಆಗ್ತಾ ಹೋದ್ರೆ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಕ್ರೆಡಿಟ್ ರೇಟಿಂಗ್ ಅನ್ನು ಕಡಿಮೆ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಆಗ ಕಂಪನಿಯ ಮೇಲೆ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇದೆ. ಹಾಗೆ ಮೈಕ್ರೋ ಫಿನಾನ್ಸಿಂಗ್ ಸೆಗ್ಮೆಂಟ್ನಲ್ಲಿ ಬಹಳಷ್ಟು ಕಂಪನಿಗಳು ಕೆಲಸ ಮಾಡ್ತಿದ್ದಾವೆ. ರೂರಲ್ ಏರಿಯಾದಲ್ಲಿ ಕಾನ್ಸಂಟ್ರೇಷನ್ ಇಟ್ಕೊಂಡು ಕೆಲಸ ಮಾಡ್ತಿರುವಂಥ ಮೈಕ್ರೋ ಫಿನಾನ್ಸಿಂಗ್ ಕಂಪನಿಗಳು ಕೂಡ ಹೆಚ್ಚಾಗಿವೆ. ಆದ್ರಿಂದ ಕಾಂಪಿಟೇಷನ್ ಕೂಡ ಹೆಚ್ಚಾಗಿರುತ್ತೆ. ಮುತ್ತೂಟ್ ಮೈಕ್ರೋ ಫಿನಾನ್ಸ್ನ IPO ಡಿಸೆಂಬರ್ 18ಕ್ಕೆ ಓಪನ್ ಆಗ್ತದೆ. ಡಿಸೆಂಬರ್ 20ರವರೆಗೂ ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. ಫೇಸ್ ವ್ಯಾಲ್ಯೂ ₹10 ನೋಡೋದಕ್ಕೆ ಸಿಗುತ್ತೆ. ಸೊ 291ರ ಕಟ್ ಆಫ್ ಪ್ರೈಸ್ ಇದೆ. 51 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ 51 ಶೇರ್ಗಳಿಗೆ ಅಪ್ಲಿಕೇಶನ್ ಹಾಕಬೇಕು. 51 ಶೇರ್ಸ್ಗೆ ಅಪ್ಲೈ ಮಾಡೋದಕ್ಕೆ ₹14,841 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಒಬ್ಬ ರಿಟೇಲ್ ಇನ್ವೆಸ್ಟರ್ 13 ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದಾಗುತ್ತೆ. 13ಕ್ಕೂ ಹೆಚ್ಚಿನ ಲಾಟ್ಗೆ ಅಪ್ಲೈ ಮಾಡ್ತೀರಾ ಅಂದಾಗ NIA ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆಯೇ IPO ಅಲಾಟ್ಮೆಂಟ್ ಡೇಟ್ 21 ಡಿಸೆಂಬರ್ ಆಗಿರುತ್ತೆ. IPO ಲಿಸ್ಟಿಂಗ್ 26 ಡಿಸೆಂಬರ್ಗೆ ಆಗುತ್ತೆ. ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಪ್ರಾಫಿಟ್ ನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆಯೇ ರೆವೆನ್ಯೂಸ್ ಕೂಡ ಇನ್ಕ್ರೀಸ್ ಆಗಿದೆ. ಒಳ್ಳೆ ಒಂದು ನೆಟ್ವರ್ತ್ ಅನ್ನು ಕೂಡ ಈ ಒಂದು ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ಓವರ್ ಆಲ್ ಫಿನಾನ್ಷಿಯಲ್ಸ್ ನಮಗೆ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಟೋಟಲ್ ಇಶ್ಯೂ ಸೈಜ್ 960 ಕೋಟಿ. ಫ್ರೆಶ್ ಇಶ್ಯೂ, ಆಫರ್ ಫಾರ್ ಸೇಲ್ ಎರಡು ಕೂಡ ಇರುತ್ತೆ. ಫ್ರೆಶ್ ಇಶ್ಯೂ ಹೆಚ್ಚಾಗಿ ಕಾಣಿಸ್ತದೆ. 760 ಕೋಟಿಯ ಫ್ರೆಶ್ ಇಶ್ಯೂ ಹಾಗೆಯೇ 200 ಕೋಟಿಯ ಆಫರ್ ಫಾರ್ ಸೇಲ್ ಇರುತ್ತೆ. ಒಂದು ಮಿಡ್ ಸೈಜ್ನ IPO ಅಂತ ಹೇಳ್ಬೋದಾಗುತ್ತೆ. ಹಾಗೆ ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಅನ್ನ ಮಾಡ್ತಿದ್ದಾರೆ. QIB ಕ್ಯಾಟಗರಿಯಲ್ಲಿ 50% ಆಫರ್ ಇದೆ. NIA ಕ್ಯಾಟಗರಿಯಲ್ಲಿ 15% ಆಫರ್ ಅನ್ನ ಮಾಡ್ತಿದ್ದಾರೆ. ವ್ಯಾಲ್ಯೂಯೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ 291ರ ಅಪರ್ ಪ್ರೈಸ್ ಬ್ಯಾಂಡ್ ನಲ್ಲಿ ಮಾರ್ಕೆಟ್ ಕ್ಯಾಪ್ ನಮಗೆ 4,959 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ನ ಕಂಪನಿ ಆಗಿರುತ್ತೆ. ಅರ್ನಿಂಗ್ ಪರ್ ಶೇರ್ ₹15 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. P ರೇಷಿಯೋ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ 21ರ ಅರೌಂಡ್ ಇದೆ. ಸೊ ಇಂಡಸ್ಟ್ರಿ PE 95ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಕೆಲವೊಂದಿಷ್ಟು NBFC ಕಂಪನಿಗಳು ಹೈಯರ್ PE ಟ್ರೇಡ್ ಆಗ್ತಿದ್ದಾವೆ. ಕೆಲವೊಂದಿಷ್ಟು NBFC ಕಂಪನಿಗಳು ಲೋವರ್ PE ಟ್ರೇಡ್ ಆಗ್ತಿದ್ದಾವೆ. ಸೊ ವ್ಯಾಲ್ಯೂಯೇಷನ್ ಜಸ್ಟಿಫೈ ಆಗುತ್ತೆ. ಸೊ ಈ ಒಂದು ಮೈಕ್ರೋ ಫಿನಾನ್ಸಿಂಗ್ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡುವಂಥ ಬಹಳಷ್ಟು ಕಂಪನಿಗಳು ಆಲ್ರೆಡಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಸೊ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್, ಸ್ಪಂದನ ಸ್ಫೂರ್ತಿ, ಫ್ಯೂಷನ್ ಮೈಕ್ರೋ ಫಿನಾನ್ಸ್ ಇವರ ಮೇಜರ್ ಕಾಂಪಿಟೇಟರ್ಸ್ ಆಗಿರ್ತಾರೆ. ಅದೇ ರೀತಿಯಲ್ಲಿ ಈಕ್ವಿಟಾ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಉಜ್ಜೀವನ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಸೂರ್ಯೋದಯ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಕೂಡ ಇವ್ರಿಗೆ ಕಾಂಪಿಟೇಷನ್ ಅನ್ನು ಕೊಡ್ತಾರೆ. ಸೊ ಕಾಂಪಿಟೇಷನ್ ನಮಗೆ ಹೆಚ್ಚಾಗಿ ಕಾಣಿಸುತ್ತೆ. ಮುತ್ತೂಟ್ ಮೈಕ್ರೋ ಫಿನಾನ್ಸ್ನ IPO ರಿಜಿಸ್ಟರ್ ಕೆಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿರ್ತಾರೆ. ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ 80ರ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಡೇ ಬೈ ಡೇ ಪ್ರೀಮಿಯಂ ಸ್ವಲ್ಪ ಕಡಿಮೆ ಆಗ್ತದೆ. 51 ಶೇರ್ಗಳ ಲಾಟ್ ಆಗಿರೋದ್ರಿಂದ 4,000ದಷ್ಟು ಪ್ರಾಫಿಟ್ಸ್ ಅನ್ನ ಒಂದು ಲಾಟ್ನ ಮೇಲೆ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ.
ಸೊ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ಮುತ್ತೂಟ್ ಪಪಚನ್ ಗ್ರೂಪ್ನ ಕಂಪನಿ ಆಗಿರೋದ್ರಿಂದ ಮೀಡಿಯಂ ಟರ್ಮ್ಗೂ ಕೂಡ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಒಳ್ಳೆ ಒಂದು ಲೋನ್ ಬುಕ್ ಇದೆ, ಒಳ್ಳೆ ಒಂದು ಫಿನಾನ್ಷಿಯಲ್ಸ್ ಇದೆ, ಆದ್ರಿಂದ ಈ ಒಂದು ಕಂಪನಿಯನ್ನ ಮೀಡಿಯಂ ಟರ್ಮ್ಗೆ ನಾವು ಕಂಟಿನ್ಯೂ ಮಾಡ್ಬೋದು. ಹಾಗೆ ನೀವು IPOಗಳಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ರೆ, ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಇದ್ರೆ ನಿಮಗೆ ಡಿಮ್ಯಾಟ್ನ ಅವಶ್ಯಕತೆ ಇರುತ್ತೆ. ಝೀರೋದಾದಲ್ಲಿ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ತೀರ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಝೀರೋದಾದಲ್ಲಿ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸಿದ್ರೆ ಕೈಟ್ ಮತ್ತು ಕಾಯಿನ್ ಅನ್ನುವಂಥ 2 ವೆಬ್ಸೈಟನ್ನು ನೀವು ಆಕ್ಸೆಸ್ ಮಾಡ್ಬೋದಾಗುತ್ತೆ. ಝೀರೋದಾ ಕೈಟ್ನಲ್ಲಿ ನೀವು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಝೀರೋದಾ ಕಾಯಿನ್ನಲ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಹಾಗೆ ಡಿಸೆಂಬರ್ 18ಕ್ಕೆ ಓಪನ್ ಆಗ್ತಿರುವಂಥ ಇನ್ನೊಂದು IPO ಸೂರಜ್ ಎಸ್ಟೇಟ್ ಡೆವಲಪರ್ಸ್ನ IPO ಆಗಿರುತ್ತೆ. ಸೂರಜ್ ಎಸ್ಟೇಟ್ ಡೆವಲಪರ್ಸ್ 1986ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಇದೊಂದು ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ಕಂಪನಿ ಆಗಿರುತ್ತೆ. ಕಮರ್ಷಿಯಲ್ ಹಾಗೆಯೇ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ಗಳನ್ನು ಸೌತ್ ಸೆಂಟ್ರಲ್ ಮುಂಬೈ ರೀಜನ್ನಲ್ಲಿ ಇವರು ಮಾಡ್ತಾರೆ. ಹಾಗೆಯೇ ಇವರ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ಗೆ ಥರ್ಡ್ ಪಾರ್ಟಿ ಮೇಲೆ ಡಿಪೆಂಡೆನ್ಸನ್ನು ಹೊಂದಿದ್ದಾರೆ. ಈಗ ಆಲ್ರೆಡಿ 42 ಪ್ರಾಜೆಕ್ಟ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. 13 ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಇದೆ. 16 ಪ್ರಾಜೆಕ್ಟ್ಸ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಟೋಟಲ್ 126 ಎಂಪ್ಲಾಯೀಸ್ಗಳನ್ನು ಈ ಒಂದು ಕಂಪನಿ ಹೊಂದಿದೆ. ವ್ಯಾಲ್ಯೂ ಲಕ್ಸುರಿ ಹಾಗೆ ಲಕ್ಸುರಿ ಸೆಗ್ಮೆಂಟ್ನಲ್ಲಿ ಕನ್ಸ್ಟ್ರಕ್ಷನನ್ನು ಮಾಡುವಂಥ ಕಂಪನಿ ಆಗಿರ್ತಾರೆ. ಕಂಪನಿಯ ಸ್ಟ್ರೆಂತ್ಸನ್ನು ಅಬ್ಸರ್ವ್ ಮಾಡಿದಾಗ ಸೌತ್ ಸೆಂಟ್ರಲ್ ಮುಂಬೈ ರೀಜನ್ನಲ್ಲಿ ಒಳ್ಳೆಯ ಒಂದು ಬ್ರ್ಯಾಂಡ್ ವ್ಯಾಲ್ಯೂನ ಈ ಒಂದು ಕಂಪನಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಹಾಗೆ ತುಂಬಾ ಟ್ರಸ್ಟೆಡ್ ಬ್ರ್ಯಾಂಡ್ ಕೂಡ ಆಗಿರ್ತಾರೆ. 36 ವರ್ಷದ ಎಕ್ಸ್ಪೀರಿಯನ್ಸ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಈ ಒಂದು ಕಂಪನಿಗೆ ಇದೆ. ಇವರು ರೆಸಿಡೆನ್ಷಿಯಲ್ ಡೆವಲಪ್ಮೆಂಟ್ ಹಾಗೆ ಕಮರ್ಷಿಯಲ್ ಡೆವಲಪ್ಮೆಂಟ್ ಎರಡನ್ನು ಕೂಡ ಮಾಡ್ತಾರೆ. ಒಂದು ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಕೆಲವೊಂದಿಷ್ಟು ವೀಕ್ನೆಸ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಮೇಜರ್ ಆಗಿ ರಿಯಲ್ ಎಸ್ಟೇಟ್ ಕಂಪನಿಗಳಲ್ಲಿ ಏನು ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ ಅದೇ ರೀತಿಯ ವೀಕ್ನೆಸ್ಗಳು ಈ ಒಂದು ಕಂಪನಿಯಲ್ಲಿ ಕೂಡ ಇದೆ. ಮೇಜರ್ ಆಗಿ ಲ್ಯಾಂಡ್ ವ್ಯಾಲ್ಯೂ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ಇವರ ಪ್ರಾಫಿಟ್ಸ್ ಡಿಸೈಡ್ ಆಗುತ್ತೆ. ಹಾಗೆ ಸೌತ್ ಸೆಂಟ್ರಲ್ ಮುಂಬೈ ರೀಜನ್ನಲ್ಲಿ ಮಾತ್ರ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ನೋಡೋದಕ್ಕೆ ಸಿಗುತ್ತೆ. ಮೇಜರ್ ವೀಕ್ನೆಸ್ ಕಾಂಪಿಟೇಷನ್ ಆಗಿರುತ್ತೆ. ಈ ಒಂದು ಸೆಗ್ಮೆಂಟ್ನಲ್ಲಿ ಬಹಳಷ್ಟು ನೋನ್ ಪ್ಲೇಯರ್ಸ್ ಕೆಲಸ ಮಾಡ್ತಾರೆ. ಓಬಿರಾಯ್ ರಿಯಾಲಿಟಿ ಆಗಿರ್ಬೋದು, ಶ್ರೀರಾಮ್ ಪ್ರಾಪರ್ಟೀಸ್, DB ರಿಯಾಲಿಟಿ, ಈ ರೀತಿಯಲ್ಲಿ ಬಹಳಷ್ಟು ಕಂಪನಿಗಳು ಮುಂಬೈ ರೀಜನ್ನಲ್ಲಿ ಕೆಲಸ ಮಾಡ್ತಾರೆ. ಸೊ ಅವರೆಲ್ಲರ ಜೊತೆ ಈ ಕಂಪನಿ ಕಾಂಪೀಟ್ ಮಾಡಬೇಕಾಗುತ್ತೆ. IPO ಡಿಸೆಂಬರ್ 18ಕ್ಕೆ ಓಪನ್ ಆಗ್ತದೆ. ಡಿಸೆಂಬರ್ 20ರವರೆಗೂ IPOನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. ₹5 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 360ರ ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. 41 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹14,760 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಒಬ್ಬ ರಿಟೇಲ್ ಇನ್ವೆಸ್ಟರ್ 13 ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದಾಗುತ್ತೆ. ಹಾಗೆ IPO ಅಲಾಟ್ಮೆಂಟ್ ಡೇಟ್ 21 ಡಿಸೆಂಬರ್, IPO ಲಿಸ್ಟಿಂಗ್ ಡೇಟ್ 26 ಡಿಸೆಂಬರ್ ಆಗಿದೆ. ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಸೊ ಈ ಕಂಪನಿಯ ಪ್ರಾಫಿಟ್ನಲ್ಲಿ ಕೂಡ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆಯೇ ರೆವಿನ್ಯೂಸ್ ಕೂಡ ಇನ್ಕ್ರೀಸ್ ಆಗಿದೆ. 30ರಿಂದ 35 ಕೋಟಿಯಷ್ಟು ಪ್ರಾಫಿಟ್ಸನ್ನು ಪ್ರತಿ ವರ್ಷ ಈ ಒಂದು ಕಂಪನಿ ಡಿಕ್ಲೇರ್ ಮಾಡ್ತಿದ್ದಾರೆ. ನೆಟ್ವರ್ಕ್ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಕೇವಲ 400 ಕೋಟಿ ಇಶ್ಯೂ ಸೈಜ್ನ IPO ಆಗಿರುತ್ತೆ. 400 ಕೋಟಿ ಕೂಡ ಫ್ರೆಶ್ ಇಶ್ಯೂ ಆಗಿದೆ. ಹಾಗೆಯೇ ಈ ಒಂದು IPOನಲ್ಲಿ ಕೂಡ ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ 35% ಆಫರ್ ಇದೆ. QIB ಕ್ಯಾಟಗರಿಯಲ್ಲಿ 50% ಆಫರನ್ನು ಮಾಡ್ತಿದ್ದಾರೆ. ವ್ಯಾಲ್ಯೂಯೇಷನನ್ನು ಅಬ್ಸರ್ವ್ ಮಾಡಿದಾಗ 360ರ ಕಟ್ ಆಫ್ ಪ್ರೈಸ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 1500 ಕೋಟಿಯಷ್ಟು ನೋಡೋದಕ್ಕೆ ಸಿಗುತ್ತೆ. ಇದು ಕೂಡ ಸ್ಮಾಲ್ ಕ್ಯಾಪ್ನ ಕಂಪನಿ ಆಗಿದೆ. PE ರೇಷಿಯೋ 36ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕೆಲವೊಂದಿಷ್ಟು ರಿಯಲ್ ಎಸ್ಟೇಟ್ ಕಂಪನಿಗಳು 25-26ರ PEಯಲ್ಲಿ ಟ್ರೇಡ್ ಆಗ್ತಿದ್ದಾವೆ. ಹಾಗೆ ಕೆಲವೊಂದಿಷ್ಟು ರಿಯಲ್ ಎಸ್ಟೇಟ್ ಕಂಪನಿಗಳು 70-80ರ PEಯಲ್ಲಿ ಕೂಡ ಟ್ರೇಡ್ ಆಗ್ತಿದ್ದಾವೆ. ಸೊ ಓವರ್ ಆಲ್ ಒಳ್ಳೆ ಒಂದು ರೀಸನಬಲ್ ವ್ಯಾಲ್ಯೂಷನಲ್ಲೇ IPOನ ತರ್ತಾ ಇದ್ದಾರೆ. ಹಾಗೆ ಈ IPO ರಿಜಿಸ್ಟರ್ ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ 66ರ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 41 ಶೇರ್ಗಳ ಲಾಟ್ ಆಗಿರುತ್ತೆ. ₹2,500 ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ಸ್ ಈ ಒಂದು IPOನಲ್ಲಿ ಇದೆ. ಸೊ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ, ಅಂದರೆ ಡಿಸೆಂಬರ್ 20ರವರೆಗೂ ವೆಯ್ಟ್ ಮಾಡಿ ಎಷ್ಟು ಪ್ರೀಮಿಯಂ ನೋಡೋದಕ್ಕೆ ಸಿಗುತ್ತೆ, ಹಾಗೆ ಎಲ್ಲ ಕ್ಯಾಟಗರಿಗಳಲ್ಲಿ ಎಷ್ಟು ಸಬ್ಸ್ಕ್ರಿಪ್ಷನ್ ಬಂದಿದೆ ಅದರ ಬೇಸಿಸ್ ಮೇಲೆ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ಗೆ ಸದ್ಯಕ್ಕೆ ಅವಾಯ್ಡ್ ಮಾಡ್ಬೋದು. ಈ ಒಂದು ಸೆಗ್ಮೆಂಟ್ನಲ್ಲಿ ಬಹಳಷ್ಟು ನೋನ್ ಪ್ಲೇಯರ್ಗಳು ಕೆಲಸ ಮಾಡ್ತಿರೋದ್ರಿಂದ ಆ ಒಂದು ರಿಯಲ್ ಎಸ್ಟೇಟ್ ಕಂಪನಿಗಳಲ್ಲಿ ಬೆಟ್ಟಿಂಗನ್ನು ಮಾಡ್ಬೋದಾಗುತ್ತೆ. ಸೊ ಕೇವಲ ಮುಂಬೈ ರೀಜನ್ನಲ್ಲಿ ಮಾತ್ರ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಇದೆ. ಸೊ ಇವರು ತಮ್ಮ ಬಿಸ್ನೆಸ್ಸನ್ನು ಬೇರೆ ರೀಜನ್ಗೂ ಕೂಡ ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ ಆಗ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಯೋಚನೆ ಮಾಡ್ಬೋದಾಗುತ್ತೆ. ಸೊ ಈ ವಾರ 8 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿರೋದ್ರಿಂದ ಕೇರ್ಫುಲ್ ಆಗಿ ನಾವು IPOಗಳನ್ನು ಚೂಸ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. 8 IPOಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಿಮ್ಮ ಹತ್ರ ಫಂಡ್ಸ್ ಇದ್ದರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಎಲ್ಲ IPOಗಳಲ್ಲಿ ಕೂಡ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಬಟ್ ಕೇವಲ 2-3 IPOಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ ಫಂಡ್ ಇದೆ ಅಂದಾಗ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಲ್ಲಿ ಹೆಚ್ಚಾಗಿದೆ, ಎಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ, ಆ ರೀತಿಯಲ್ಲಿ ಸೆಲೆಕ್ಷನನ್ನು ಮಾಡಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಡಿಸೆಂಬರ್ 18ಕ್ಕೆ ಓಪನ್ ಆಗ್ತಿರುವಂಥ 3 IPOಗಳಲ್ಲಿ ಮೋತಿಸನ್ ಜುವೆಲ್ಲರ್ಸ್ನಲ್ಲಿ ನಮಗೆ ಹೆಚ್ಚಿನ ಒಂದು ಪ್ರೀಮಿಯಂ ಕಾಣಿಸ್ತದೆ. 200% ಲಿಸ್ಟಿಂಗ್ ಚಾನ್ಸಸ್ ಇರುತ್ತೆ.
ಸೊ ಈ ಒಂದು IPOಗೆ ಮೊದಲ ಪ್ರಿಫರೆನ್ಸನ್ನು ಕೊಡ್ಬೋದು, ಬಟ್ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಮುತ್ತೂಟ್ ಮೈಕ್ರೋ ಫಿನಾನ್ಸ್ನಲ್ಲಿ 4,000 ರೂಪಾಯಿಯಷ್ಟು ಲಿಸ್ಟಿಂಗಿನ ಚಾನ್ಸಸ್ ಇದೆ. ಹಾಗೆ ಇಶ್ಯೂ ಸೈಜ್ ಕೂಡ ಸೂರಜ್ ಎಸ್ಟೇಟ್ ಮತ್ತು ಮೋತಿಸನ್ಗೆ ಕಂಪೇರ್ ಮಾಡಿದಾಗ ಹೆಚ್ಚಾಗಿ ಕಾಣಿಸೋದ್ರಿಂದ ಈ ಒಂದು IPOಗೆ ಸೆಕೆಂಡ್ ಪ್ರಿಫರೆನ್ಸನ್ನು ಕೊಡ್ಬೋದು. ಅಕಸ್ಮಾತ್ ಮೋತಿಸನ್ ಜುವೆಲರ್ಸ್ನಲ್ಲಿ 80-90 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದರೆ ಆ ಒಂದು IPOನ ಬಿಟ್ಟು ಮುತ್ತೂಟ್ ಮೈಕ್ರೋ ಫಿನಾನ್ಸ್ನಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಹಾಗೆ ಸೂರಜ್ ರಿಯಲ್ ಎಸ್ಟೇಟ್ನಲ್ಲಿ ಕೇವಲ 2,000 ರೂಪಾಯಿಯಷ್ಟು ಲಿಸ್ಟಿಂಗಿನ ಚಾನ್ಸಸ್ ಇದೆ. ಹಾಗೆ ಡೇ ಬೈ ಡೇ ಪ್ರೀಮಿಯಂ ಕಡಿಮೆ ಕೂಡ ಆಗ್ತದೆ. ಸೊ ಈ ಒಂದು IPOಗೆ ಮೂರನೇ ಪ್ರಿಫರೆನ್ಸನ್ನು ನೀವು ಕೊಡ್ಬೋದು. ಸೊ ಎರಡು IPOಗಳ ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಅಂದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳು IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.